ಡಿಕೆಶಿ ಸಿಎಂ ಮಾಡಲು ಮನಸ್ಸು ಮಾಡಿದ ರಾಹುಲ್ ಗಾಂಧಿ ಡಿಕೆಶಿಗೆ ಹತ್ತಿರ ಬಂತ ಸಿಎಂ ಆಗುವ ಶುಭ ಘಳಿಗೆ. ಡಿಕೆ ಶಿವಕುಮಾರ್ ಸಿಎಂ ಮಾಡಲು ಮನಸ್ಸು ಮಾಡಿದ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ಗೆ ಆ ಶುಭ ಘಳಿಗೆ ಹತ್ತಿರ ಬಂತ. ಸಿದ್ದರಾಮಯ್ಯ ರಾಜೀನಾಮೆಗೆ ಸಮಯವು ನಿಗದಿ ಆಯ್ತಾ? ಇಂದಿನ ಮ್ಯಾರಥಾನ್ ಮೀಟಿಂಗ್ ನಲ್ಲಿ ಸಮಯವು ನಿಗದಿ. ಸಿದ್ದರಾಮಯ್ಯಗೆ ಜೂನ್ ಡೆಡ್ ಲೈನ್ ಕೊಟ್ರ ರಾಹುಲ್ ಗಾಂಧಿ. ರಾಜ್ಯಸಭೆ ಎಂಎಲ್ಸಿ ಚುನಾವಣೆ ಬಳಿಕ ಸಿಎಂ ರಾಜೀನಾಮೆ ಫಿಕ್ಸ್. ಜೂನ್ 20ರ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ. ಜೂನ್ 20ರ ಬಳಿಕ ಒಂದು ಶುಭ ದಿನ ಡಿಕೆಶಿಗೆ ಪದಗ್ರಹಣ. ಡಿಕೆಶಿ ಸಿಎಂ ಮಾಡಲು ಮನಸ್ಸು ಮಾಡಿದ ರಾಹುಲ್ ಗಾಂಧಿ. ಡಿಕೆಶಿಗೆ ಕೊನೆಗೂ ಶುಭ ಗಳಿಗೆ ಹತ್ತಿರ ಬಂತ ಅಂತ ಸಿದ್ದರಾಮಯ್ಯ ರಾಜೀನಾಮೆಗೆ ಸಮಯವೂ ಕೂಡ ನಿಗದಿ ಆಗ್ಬಿಡ್ತಾ. ಇಂದಿನ ಮ್ಯಾರಥಾನ್ ಮೀಟಿಂಗ್ ನಲ್ಲಿ ಸಮಯ ನಿಗದಿ. ಸಿದ್ದರಾಮಯ್ಯಗೆ ಜೂನ್ ಡೆಡ್ ಲೈನ್. ಸಿಎಂ ಬದಲಾವಣೆ ಫಿಕ್ಸ್. ಹಾಗಾದ್ರೆ ಸಾಕಷ್ಟು ದೆಹಲಿಯಲ್ಲಿ ಏನು ಮ್ಯಾರಥಾನ್ ಮೀಟಿಂಗ್ ಕಂಟಿನ್ಯೂಸ್ ಆಗಿ ಕ್ಲೋಸ್ಡ್ ಡೋರ್ ಮೀಟಿಂಗ್ ಆಯ್ತು. ಆ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಯ್ತು ಅಂತ ನೋಡಿದ್ರೆ, ಹಠ ಬಿಡದಂತ ಸಿದ್ದರಾಮಯ್ಯ ನಾನು ಯಾವುದೇ ಕಾರಣಕ್ಕೂ ಕುರ್ಚಿಯಿಂದ ಕೆಳಗೆ ಇಳಿಯಲ್ಲ ಅಂತ ಪಟ್ಟನ್ನ ಹಿಡಿದಿದ್ರು. ಕೊನೆಗೂ ಸಿದ್ದರಾಮಯ್ಯ ಅವರ ಡಿಕೆ ಶಿವಕುಮಾರ್ ಅವರ ಆಸೆಗೆ ನಿರಾಸೆ ಆಯಿತು ಅನ್ನುವಂತ ಮಾತು ಕೇಳಿ ಬರ್ತಾ ಇತ್ತು. ಬಟ್ ಫೈನಲಿ ನಾಳೆಯೇ ಫೈನಲ್ ಆಗುತ್ತಾ ಸಿಎಂ ಕುರ್ಚಿ ಕದನ. ಸಿದ್ದರಾಮಯ್ಯಗೆ ಒಂದು ದಿನದ ಡೆಡ್ ಲೈನ್ ಕೊಟ್ರ ರಾಹುಲ್. ನಾಳೆ ತಮ್ಮ ಅಭಿಪ್ರಾಯ ನೀಡ್ತಾರ ಸಿಎಂ ಸಿದ್ದರಾಮಯ್ಯ. ರಾಹುಲ್ ಕೊಟ್ಟ 2 ಆಫರ್ನಲ್ಲಿ ಯಾವುದು ಒಪ್ತಾರೆ ಸಿದ್ದು? ಸಿದ್ದರಾಮಯ್ಯ ನಿರ್ಧಾರದ ಮೇಲೆ ನಿಂತಿದೆ ಕಾಂಗ್ರೆಸ್ ಭವಿಷ್ಯ. ಸಿದ್ದರಾಮಯ್ಯ ರಾಜೀನಾಮೆ ದಿನಾಂಕ ನಾಳೆ ನಿಗದಿ ಸಾಧ್ಯತೆ. ನಾಳೆ ರಾಹುಲ್ ಗಾಂಧಿಗೆ ಅಭಿಪ್ರಾಯ ನೀಡಲಿರುವಂತಹ ಸಿದ್ದರಾಮಯ್ಯ ನಾಳೆಯೇ ಫೈನಲ್ ಆಗುತ್ತಾ ಸಿಎಂ ಕುರ್ಚಿ ಕದನ. ಸಿದ್ದರಾಮಯ್ಯಗೆ ಒಂದು ದಿನದ ಡೆಡ್ ಲೈನ್ ಕೊಟ್ರ ರಾಹುಲ್ ಗಾಂಧಿ. ನಾಳೆ ತಮ್ಮ ಅಭಿಪ್ರಾಯ ನೀಡ್ತಾರ ಸಿಎಂ ಸಿದ್ದರಾಮಯ್ಯ. ರಾಹುಲ್ ಕೊಟ್ಟ ಆ 2 ಆಫರ್ನಲ್ಲಿ ಯಾವುದನ್ನ ಒಪ್ಕೊಳ್ತಾರೆ? ಸಿದ್ದರಾಮಯ್ಯ ನಿರ್ಧಾರದ ಮೇಲೆ ಇದೀಗ ಸಿದ್ದರಾಮಯ್ಯ ರಾಜೀನಾಮೆಗೆ ಡೇಟ್ ಫಿಕ್ಸ್ ಆಯ್ತಾ? ಯಾವ ಡೇಟ್ ಅನ್ನ ಒಪ್ಕೊಳ್ತಾರೆ, ಯಾವ ಡೇಟ್ ಅನ್ನ ಕೊಡ್ತಾರೆ? ಇನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಂತ 2 ಷರತ್ತಲ್ಲಿ ಯಾವುದನ್ನ ಒಪ್ಕೊಳ್ತಾರೆ ಸಿದ್ದರಾಮಯ್ಯ ಅನ್ನುವಂಥದ್ದು. ಯಾವುದೇ ಕಾರಣಕ್ಕೂ ನಮಗೆ ದೆಹಲಿ ರಾಜಕಾರಣ ಒಗ್ಗಲ್ಲ ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯ ಅವರು ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬಟ್ ಇವತ್ತು ಏನೋ ಒಂದು ಆಗುತ್ತೆ ಅನ್ನೋದಿತ್ತು. ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರ ಸಿದ್ದರಾಮಯ್ಯ. ಸಿದ್ದರಾಮಯ್ಯಗೆ ರಾಜ್ಯಸಭೆ ಆಫರ್ ನೀಡಿರುವ ರಾಹುಲ್ ಗಾಂಧಿ. ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಸಿದ್ದರಾಮಯ್ಯ ಅವರೇ, ನಿಮ್ಮ ಪುತ್ರ ಯತೀಂದ್ರರನ್ನು ಬೇಕಿದ್ರೆ ಡಿಸಿಎಂ ಮಾಡೋಣ. ಆ ದಿನದ ವಚನದಂತೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ. ಡಿಕೆಶಿ ಸುಗಮ ಆಡಳಿತಕ್ಕೆ ನಿಮ್ಮ ಸಹಕಾರ ಬೇಕೇ ಬೇಕು. ದಯವಿಟ್ಟು ಬೇಡ ಎನ್ನದಿರಿ, ನಿಮ್ಮ ಅಗತ್ಯ ರಾಷ್ಟ್ರಕ್ಕೆ ಇದೆ. ಹೇಗಂತ ಸಿದ್ದರಾಮಯ್ಯಗೆ ಹೇಳಿದ ರಾಹುಲ್ ಗಾಂಧಿ. ನಾಳೆ ನಿರ್ಧಾರ ತಿಳಿಸುವೆ ಎಂದಿರುವಂತಹ ಸಿಎಂ ಸಿದ್ದರಾಮಯ್ಯ ಏನ್ ನಿರ್ಧಾರ ಮಾಡ್ತಾರೆ, ಏನ್ ನಿರ್ಧಾರ ತಿಳಿಸ್ತಾರೆ? ಸಿದ್ದರಾಮಯ್ಯಗೆ ರಾಜ್ಯಸಭೆ ಆಫರ್ ನೀಡಿರುವ ರಾಹುಲ್ ಗಾಂಧಿ ಒಪ್ಕೊಳ್ತಾರ? ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ, ಇದನ್ನ ಒಪ್ಕೊಳ್ತಾರ? ಸಾಕಷ್ಟು ಪ್ರಶ್ನೆಗಳಿದಾವೆ. ನಾಳೆಗೆ ಯೋಚನೆ ಮಾಡಿ, ಇನ್ನು ಅವರ ಆಪ್ತರ ಜೊತೆ ಚರ್ಚೆ ಮಾಡಿ ಸಿದ್ದರಾಮಯ್ಯ ಅವರಿಗೆ ಯಾಕೆ ಅಷ್ಟೊಂದು ಬೆಂಬಲ ಸಿಗುತ್ತೆ ಅಂತ ಅಂದ್ರೆ, ಏನೇ ಒಂದು ರಾಜಕಾರಣವಾಗಿ ಡಿಸಿಷನ್ಗಳನ್ನ ತೆಗೆದುಕೊಳ್ಬೇಕು ಕೆಲವೊಂದು ಅಂತ ಅಂದಾಗ ಅವರ ಬೆಂಬಲಿಗರ ಜೊತೆ ಚರ್ಚೆ ಮಾಡುವಂಥದ್ದು ಕೂಡ ಇದೆ.